ಈಗ ಅಜ್ಜಿ ತಾಯಿ ಪಾರ್ವತಮ್ಮ ಅವರು ಎಷ್ಟು ನಗ್ತಾ ನಗ್ತಾ ಹೇಳಿದರು, ಸರ್ ಇಷ್ಟು ನಗು ಬರೆಸಿದ್ರೆ ಸಾಕು ಸರ್, ಇಷ್ಟು ಸಂತೋಷ ಹಂಚಿದ್ರೆ ಸಾಕು ರಾಜಕಾರಣಿಗಳು, ಬೇರೆ ಏನು ಮಾಡಬೇಕಾಗಿಲ್ಲ. ನಿಮ್ಮ ದುಡ್ಡಿಂದಲೂ ಹಂಚಬೇಡಿ. ಅಧಿಕಾರಿಗಳು ಅಷ್ಟೇ, ಎಂಥ ಭಯ ಇರಬೇಕು. ಕೇವಲ ದೇಶದ್ರೋಹದ ಘೋಷಣೆಗಳನ್ನು ಕೂಗಿದವರನ್ನು ರಕ್ಷಣೆ ಮಾಡೋದು ಅಂಥದ್ದೆಲ್ಲ ಆಗಬಾರ್ದು. ಅಲ್ಲಿ ರಾಮೇಶ್ವರ ಕೆಫೆಯಲ್ಲಿ ಯಾರಾದರೂ ಬಾಂಬ್ ಇಟ್ಟೋದ್ರೆ ಅಂಥವ್ರನ್ನ ರಕ್ಷಣೆ ಮಾಡುವಂಥ ಆಗಬೇಕು. ಓಟ್ ಸಿಗದೆ ಹಾಳಾಗೋಗ್ಲಿ ತೊಂದರೆ ಇಲ್ಲ. ಇಂಥವ್ರಿಗೆ ನನಗನ್ಸೋದು, ಅಲ್ಲಿ ಯಾರು MLA ಒಂದು ಮನೆ ಕಟ್ಟಿಸ್ಕೊಡೋಕ್ಕಾಗಲ್ವಾ? 1.25 ಲಕ್ಷ 1-2 ಲಕ್ಷದಲ್ಲಿ ನೀವು ಮನೆ ಮಾಡ್ತೀವಿ. ಆ ತಾಯಿಯ ಒಂದು 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 ಖುಷಿ ನೋಡಿ ಸರ್, ಕರೆಂಟ್ ಬಂದಕ್ಕೆ ಅಷ್ಟು ಖುಷಿ ಪಡ್ತಾ ಇದ್ದಾರೆ. ಒಂದು ಮನೆ ಕಟ್ಟಿಸ್ಕೊಟ್ಟಿದ್ರೆ ನಿಮ್ಗೆ ಏನು ರೀ ಆಗುತ್ತೆ? ಕೇಳಿಸ್ಕೊಳ್ಳಿ ಆ ತಾಯಿಯ ಖುಷಿಯನ್ನು. ಈಗ ನನಗೆ ಆರು ಕನ್ನಡದವ್ರು ಬಂದು ನನ್ನ ಕರೆಂಟ್ ಕೊಟ್ಟರು, ಕಣ್ಣು ಕೊಟ್ಟಂಗೆ ಆಯ್ತು ಸರ್. ನಿಮಗೆ ಧನ್ಯವಾದಲಾಗಲಿ, ಪುಣ್ಯ ಬರಲಿ, ಸಾರ್ಥಕ ಆಯ್ತು. ನನಗೆ ಒಂದು ದರಿ ಹೊಂದಿದಂಗೆ ಆಯ್ತು, ಕಣ್ಣು ಕಟ್ಟದಂಗೆ ಆಯ್ತು. ನನಗೆ ಏನು ನನಗೆ ಒಂದು ಎಬ್ಬಿ ಪುಲಿ ಕೊಟ್ಟಂಗೆ ಆಯ್ತು. ನನಗೆ ಒಳ್ಳೇದಾಯ್ತು. 3 ದಿವಸದಿಂದ ಪಾಪ ಅಷ್ಟು ಎಕರ್ಲಾಡಿ ಮಾಡ್ಯಾರ ಅವರು, ಆರು ಕನ್ನಡದವರು. ನನ್ನ ಅಪ್ಪನವ್ರಿಗೆ ಪುಣ್ಯ ಬರಲಿ ಪಾಪ. ನನ್ನ ಸಲಕ್ಕೆ ಟೆನ್ಷನ್ ತಗೊಂಡು ಎಲ್ಲ ಇದು ಮಾಡಿದರು. ಯಪ್ಪ ನಿಮ್ಗೆ 1000 ವರ್ಷ ಬದುಕಂಗೆ ಆಗಲಿ ನಿಮ್ಮದು. ಏನಪ್ಪ ಶಿವಶರಣ, ನಿಮ್ಗೆ ಒಳ್ಳೇದಾಗಲಪ್ಪ. ಯಪ್ಪ ನನ್ನಪ್ಪ ಬೆಂಗಳೂರು, ನನ್ನ ಮಹಾರಾಜ, ನೀನು ಆರು ಕನ್ನಡದವ್ರಿಗೆ ಒಳ್ಳೇದಾಗಲಿ. ಧನ್ಯವಾದಗಳಾಗಲಿ ಯಪ್ಪ. ಶೆಟ್ಟಿ ಸಾಬ್ರಿಗೆ ಪುಣ್ಯ ಬರಲಿ. ಏನು ನಮ್ಗೆ ಇನ್ನೇನಿಲ್ಲ, ಎಷ್ಟೇ ನೋಡಿ ಸರ್. ಬಡವರಿಗೆ ಒಂದು ಕಣ್ಣು ಕೊಟ್ಟಂಗೆ ಆಯ್ತು ಸರ್, ನಮಗೆ ಒಂದು ಕಣ್ಣು ಕೊಟ್ಟಂಗೆ ಅದಕ್ಕೆ ಜಲಮುಖ ಸಾರ್ಥಕ ಹೊಂದಿತ್ತು ನನಗೆ. ಮುದೇಕಿಗೆ ಒಂದು ತೊಟ್ಗೆ ಏನಿಲ್ಲ, ಹಾವು ಚೋಳೇನೋ ಅಂತ ಭಯ ಬಿದ್ದು ಹಂಗೆ ಕುಂದಿರಿ ಬಿದ್ಬೇಕು ಅಂತ ನನಗೆ ಹಾಳು ಬಂದುಬಿಡ್ತು. ಏನು ಸರ್ ನನಗೆ ಹೇಳಕ್ಕೆ ಬರ್ದಲ್ಲ. ಈಗ ನನಗೆ ಆರು ಕನ್ನಡದವ್ರು ಬಂದು ನನ್ನ ಕರೆಂಟ್ ಕೊಟ್ಟರು, ಕಣ್ಣು ಕೊಟ್ಟಂಗೆ ಆಯ್ತು ಸರ್. ನಿಮಗೆ ಧನ್ಯವಾದಲಾಗಲಿ, ಪುಣ್ಯ ಬರಲಿ ಸರ್. LED ಬೆಳಕಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ನೋಡಿ, ಹಿಂಗೆ ಓದ್ತಾ ಇದ್ರು ಸರ್. ಆಮೇಲೆ ದಯವಿಟ್ಟು ಎಷ್ಟು ಜನ ರಾಜಕಾರಣಿಗಳಿದ್ದೀರಿ, ಒಂದು ಮನೆ ಕಟ್ಕೊಡ್ರಪ್ಪ, ಮನೆ ಕಟ್ಕೊಡ್ರೋ. ಚೀ ನೀವು ಯಾರಲ್ಲಿ MLA, ಯಾರಲ್ಲಿ MP, ಸುಮ್ಮನೆ ಯಾವ್ಯಾವ ನಾಯಕರ ಬಗ್ಗೆ ಘೋಷಣೆ ಕೂಗೋದು ಬಿಟ್ಟರೆ ನೀವು ಏನು ಮಾಡ್ತೀರಿ? ಇದಕ್ಕೆಲ್ಲ ಅಟ್ಲೀಸ್ಟ್ ನಮ್ಮ ಖುಷಿ ಇದೆಯಪ್ಪ. ಓಕೆ, ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ನಾನು ಆಲ್ರೆಡಿ ನಮ್ಮ ರಿಪೋರ್ಟರ್ ಅವರ ನಂಬರ್ ಕೂಡ ಸೈಡಲ್ಲಿ ಹಾಕಿ, ಕ್ಯಾಮ್ರಾಮ್ಯಾನ್ದು. ಓಕೆ, BV ರಮೇಶ್ ಅವರು ಕರೆ ಮಾಡಿದ್ದಾರೆ. BV ರಮೇಶ್ ಈ ಹಿಂದೆ ಕೂಡ ಸಾಮಾಜಿಕ ಕಾರ್ಯಕರ್ತರು, ನಿರಂತರವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಸಪೋರ್ಟ್ ಮಾಡ್ತಾ ಇರ್ತಾರೆ. ನಾವು ಹಿಂದೆ ಈ ಥರ ಏನಾದ್ರು ತೋರಿಸಿದ್ರೆ ಅವರೇ ಫೋನ್ ಮಾಡಿರ್ತಾರೆ. ಮೊನ್ನೆ ಮಂಡ್ಯದ ಸ್ಟೋರಿ ನಾವು ಮಾಡಿದ್ವಲ್ವಾ, ಯಾವುದು ಮಂಡ್ಯ ಏನು KRSಗೆ ಕನ್ನ ಅಂತ, ಅಲ್ಲಿಯ ವಿಜಿಲೆನ್ಸ್ ಆಫೀಸರ್ ಇವ್ರದ್ದೆಲ್ಲ ನಂಬರ್ ಕಲೆಕ್ಟ್ ಮಾಡಿ ಹಾಕ್ತಾ ಇರ್ತಾರೆ. ಸಮಾಜಮುಖಿಯಾಗಿ ಕೆಲಸ ಮಾಡುವಂಥವ್ರು. ರಮೇಶ್ ಅವರು ನಮಸ್ಕಾರ. ನಮಸ್ಕಾರ ಶೆಟ್ರೆ. ಹೇಳಿ ರಮೇಶ್ ಅವರೇ. ನಮಗೆ ಸರ್ಟನ್ ಏಜ್ ಆಗಿರೋದ್ರಿಂದ ಮೊದ್ಲಷ್ಟು ಕೆಲಸ ಮಾಡಕ್ ಆಗಲ್ಲ. ಆದ್ರೆ ಮಾಡ್ತಾ ಇರ್ತಕ್ಕಂಥ ನಿಮ್ ಕೆಲಸ ನೋಡಿ ಅನೇಕ ಬಾರಿ ಕಣ್ಣಲ್ಲಿ ನೀರು ಬಂದಿದೆ. ಏನ್ ಮಾಡ್ತಾ ಇದಾರೆ ನಮ್ಮ ರಾಜಕಾರಣಿಗಳು, ಏನ್ ಮಾಡ್ತಿದ್ದಾರೆ ಅಲ್ಲಿರ್ತಕ್ಕಂಥ ಪಕ್ಷಗಳ ಕಾರ್ಯಕರ್ತರು, ಸಂಘಟನೆಗಳು. ಅಲ್ಲ, 20 ವರ್ಷದಿಂದ ನಮ್ಗೆ ಒಂದು ದಿನ ಕರೆಂಟ್ ಇಲ್ಲ ಅಂತಂದ್ರೆ ಪ್ರಾಣ ಹೋದಂಗಾಗತ್ತೆ. ಆ ಕತ್ಲೆನಲ್ಲಿ ಆ ಹೆಂಗಸರು, ಆ ಪುಟ್ಟ ಮಕ್ಕಳು, ಅವ್ರ ವಿದ್ಯಾಭ್ಯಾಸ, ಅವ್ರ ಬದುಕು, ಅವ್ರೆಲ್ಲರಿಗೂ ಕೂಡ ದೀಪವನ್ನ ನೀವು ಕೊಟ್ಟಿದ್ದೀರಿ ಸರ್. ನೀವೇ ಕೊಟ್ಟಿರೋದು, ನಿಮ್ ದುರ್ಗೇಶೇ ಕೊಟ್ಟಿರೋದು, ಶಿವಶರಣಪ್ಪನೇ ಕೊಟ್ಟಿರೋದು. ಈ ಸರ್ಕಾರ ನಂಬ್ಕೊಂಡೋದ್ರೆ ಬಹಳ ಹಿಂಸೆ ಆಗತ್ತೆ ಶೆಟ್ರೆ. ನಿಜ ಹೇಳ್ಬೇಕು, ನಾನು ನಿಮ್ಮನ್ನು ಹೊಗಳ್ಬೇಕು ಅಂತಲ್ಲ, ಸತ್ಯವನ್ನೇ ಹೇಳ್ತಾ ಇದ್ದೀನಿ, ಸತ್ಯವನ್ನೇ ನಾನು ಹೇಳೋದು. ನಾನು ಇಷ್ಟು ಕಷ್ಟಪಟ್ಟು ಒಬ್ಬ ರಿಯಲ್ ಜರ್ನಲಿಸಮ್ ಸರ್. ಇವತ್ತು ಅವರ ಆ ಮಕ್ಕಳ ಪಾಲಿಗೆ ನೀವು ದೇವರಾಗೋಗ್ಬಿಟ್ಟಿದ್ದೀರಾ ನೀವು. ಇಲ್ಲ, ಥ್ಯಾಂಕ್ ಯು ರಮೇಶ್ ಅವರೇ. ನೀವು ಕೂಡ ಯಾವುದೇ ಸ್ಟೋರಿ ನೋಡ್ತಾ ಇದ್ರು ಕೂಡ ನಾವು ಯಾವುದೇ ಚಾನಲ್ ಇದ್ರೂ ಕೂಡ ನೀವು ಫಾಲೋ ಮಾಡ್ತಾ ಇರ್ತೀರಿ. ಆಮೇಲೆ ನಿಮ್ಮಿಂದ ಕೂಡ ತುಂಬ ಹೆಲ್ಪ್ಗಳಾಗಿದೆ. ನಾವು ಯಾರ್ದಾದ್ರೂ ನಂಬರ್ ಬೇಕು ಅಂತಂದರೆ ಮೊಬೈಲಲ್ಲೇ ಕಳಿಸ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ ಮೊನ್ನೆ ಮಂಡ್ಯ ವಿಚಾರ ಬಂದಾಗಲೂ ಆ ವಿಜಿಲೆನ್ಸ್ ಆಫೀಸರು ಕೇಳಿ ಮತ್ತೊಂದು ಕೇಳಿ ಅಂತೇಳಿ ತುಂಬ ಅದ್ಭುತ ಆಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದುರ್ಗೇಶ್ ಪೂಜಾರ್ ಅವರ ನಂಬರ್ ಮತ್ತೊಮ್ಮೆ ಹಾಕಿದ್ದೀನಿ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು. ಯಾಕಂದರೆ ಒಬ್ಬ ರಾಜಕಾರಣಿ ಮಾಡಬೇಕಾದ ಕೆಲಸವನ್ನು, ಒಬ್ಬ ಅಧಿಕಾರಿ ಮಾಡಬೇಕಾದ ಕೆಲಸವನ್ನು ನಮ್ಮ ಹೆಮ್ಮೆ ಕ್ಯಾಮ್ರಾಮನ್ ಮಾಡ್ತಾನೆ ಅಂತಂದಾಗ ನಾವು ಯಾಕೆ ಹೆಮ್ಮೆ ಪಡಬಾರ್ದು? ಇಂಥ ರಿಪೋರ್ಟ್ರ್ಗಳನ್ನು ಹೋಗ ಅಂತಂದಾಗ ನಾವೇನು ಆರತಿ ಎತ್ತಬೇಕಾ? ಪ್ರಶ್ನೆ ಕೇಳಲ್ವಾ? ಕೇಳ್ತೀವಿ. ಅದರ ಬಗ್ಗೆ ಯಾವುದೇ ರೀತಿಯ ಬೇಸರ ಇಲ್ಲ. ಇವತ್ತು ರಾಜಕಾರಣಿ ಹೋದ್ರೆ ಆ ಮನೆಗೆ ಕರೆಂಟ್ ತರಿಸೋದಕ್ಕೆ ನಮ್ಮ ದುರ್ಗೇಶ್ ಪೂಜಾರೇ ಹೋಗಿದ್ದು. ಅಂಥ ಕ್ಯಾಮ್ರಾಮ್ಯಾನ್, ಅಂಥ ರಿಪೋರ್ಟರ್ಗಳೇ ತಾನೇ ಮೊನ್ನೆ ಪ್ರಶ್ನೆ ಮಾಡಿದ್ದು. ಸರ್ ಇಲ್ಲಿ ಹಿಂಗೆ ಒಂದು ಘೋಷಣೆ ಕೂಗು ಬಂತು, ಹೌದಾ ಅಂತ ಹೇಳಿದಾಗ ಹೆಂಗೆ ನೀವು ದಾರ್ಷ್ಟ್ಯದಿಂದ ಮಾತಾಡಿದ್ರಿ?
ನೀವು ಏನು ಅಂದ್ಕೊಂಡಿದ್ದೀರಿ ನಮ್ಮನ್ನು? ಏನು ಅಂದ್ಕೊಂಡಿದ್ದೀರಿ ನಮ್ಮನ್ನು? ಯಾರೋ ಕಾಂಜಿ ಪಿಂಜಿಗಳಿರ್ಬೋದು ಸರ್, ನಿಮ್ಮ ಎಂಜಲ್ ಕಾಸು ಮುಟ್ಟೋರು ಯಾರೋ ಕಾಂಜಿ ಪಿಂಜಿಗಳಿರ್ಬೋದು, ಅವ್ರು ನಿಮ್ಮ ಹಿಂದೆ ಸುತ್ತಾಡ್ತಾ ಇರ್ಬೋದು. ತಾಕತ್ತಿದ್ರೆ ನಾವು ಇಲ್ಲಿ ತನಕ ಒಂದು ಪ್ರೂವ್ ಮಾಡಿದರೆ ದೇಶ ಬಿಟ್ಟು ಓಡೋಗ್ಬಿಡ್ತೀವಿ. ಅರ್ಥ ಆಯ್ತಲ್ಲ? ಎಸ್, ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಭಾಸ್ಕರ್ ಅವರು ಕರೆ ಮಾಡಿದ್ದಾರೆ ರಾಯಚೂರಿನಲ್ಲೇ. ಭಾಸ್ಕರ್ ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಳಿ ಭಾಸ್ಕರ್ ಅವ್ರೆ. ನಮಸ್ಕಾರ ರೀ. ನಮ್ಮ ಹೊಲಕ್ಕೆ ದಾರಿ ಇಲ್ಲಾರಂಗೆ ಮಾಡ್ಯಾರ ಸರ್. ಅವರು ಎಲ್ಲ ಒಕ್ಕಟ್ಟಾಗಿ ನಮ್ಮ ದಾರಿ ಬಂದ್ ಮಾಡಿ ಹೊಲ ಬೀಳ್ತಿಡ್ಯಾರ ಸರ್. ದಾರಿದು ಕೋರ್ಟ್ಗೆ ಹೋಗಿ ಸರ್. ಕೋರ್ಟ್ಗೆ ಏನೈತಿ, ತಳಗಳು ಕೋರ್ಟು ನಮ್ದು ಎಷ್ಟು ಮನೆ ಇದೆ ಸರ್? ಎಷ್ಟು ಮನೆ ಇದೆ? ನಮ್ದು ಒಂದೇ ಮನೆ ಐತಿ ಸರ್. ನಮ್ದು ಒಂದು ಮನೆಗೆ ಯಾಕೆ ದಾರಿ ಬಂದ್ ಮಾಡಿದ್ದಾರೆ? ಅದು ದಾರಿ ಮನೆಗೆಲ್ಲ ಸರ್, ಹೊಲಕ್ಕೆ ಸರ್. ಹೊಲಕ್ಕೆ ಯಾಕೆ ಮಾಡಿದ್ದಾರೆ? ಮೊದಲಿತ್ತಾ? ಮೊದಲಿತ್ತು ಸರ್. ಅವ್ರ ಹೊಲ್ದಾಗ ಅಡ್ಡಾಡ್ತಿದ್ರಿ ನಾವಪ್ಪರು. ಇದು ಯಾರು ಮಾಡಿರೋದು ಬಂದು? ಅವರು ನಮ್ಮ ಹೊಲ ಪಕ್ಕದಾಗಿರೋರು ಸರ್. ಒಂದು ಮಾತಾಡಿ ಸರಿ ಮಾಡಿಸಿ ಅಲ್ಲ, ಊರವರೆಲ್ಲ ಮಾತಾಡಿಸಿ. ಇಲ್ಲ, ಅವು ನಡೆದಿಲ್ಲ ಸರ್. ಅವರು ಇದು ಮಾಡೋ ಕೊಡೋದಲ್ಲ ಅಂತಾರೆ ಸರ್ ಎಲ್ಲ. ಏನಕ್ಕೆ ಅಂದ್ರೆ ಅದು ನಿಮ್ಮ ಹೊಲಕ್ಕೆ ದಾರಿ ಇಲ್ಲ, ಹೆಂಗಿತ್ತು ಹೆಂಗೆ ಗೊತ್ತಿಲ್ಲ. ನಮ್ಮ ಫಾದರ್ ಡೆತ್ ಆಗ್ಯಾರ ಸರ್. ಸರಿ, ಓಕೆ. ಈಗ ನಮ್ಮ ಕ್ಯಾಮ್ರಾಮ್ಯಾನ್ ಅವ್ರ ನಂಬರ್ ಇಟ್ಕೊಳ್ಳಿ. ಓಕೆ ಸರ್. ಅಲ್ಲಿ ನಂಬರ್ ಇಟ್ಕೊಳ್ಳಿ, ಅವ್ರ ಹತ್ರ ಮಾತಾಡಿ. ಹ್ಞೂ ಸರ್. ಹಾಗಂತ ಈಗಲೇ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ಟು ಸರ್ ಫೋನ್ ತೆಗಿದಿಲ್ಲ ಅಂತೇಳಿ ಮತ್ತೆ ಫೋನ್ ಮಾಡಿಬಿಡಿ. ಓಕೆ ಓಕೆ. ಒಂದು 4-5 ದಿವಸ ಇಟ್ಕೊಳ್ಳಿ ಫೋನು. ಎಲ್ಲಿದ್ದಿರುತ್ತೆ ಕೇಳಿ, ಅವರು ಬ್ಯುಸಿ ಇರ್ತಾರೆ. ಹ್ಞೂ ರೀ. ಅವ್ರಿಗೂ ನಾವು ಇಂಥ ಕೆಲಸ ಕೊಟ್ಟಿರ್ತೀವಿ ಬೇರೆ ಬೇರೆ. ಓಕೆ ಓಕೆ. ಅರ್ಥ ಆಯ್ತಾ? ಮಾಡೋಣ ಭಾಸ್ಕರ್. ಆಯ್ತು. ನೋಡಿ, ಆ ತಾಯಿಯ ಒಂದು ನಗು, ಜನಸ್ಪಂದನದಲ್ಲಿ ಕೂಡ ಆಗದ ಕೆಲಸ ರಿಪಬ್ಲಿಕ್ ಕನ್ನಡದಲ್ಲಿ ಆಗೋಯ್ತು. 20 ವರ್ಷದಿಂದ ಕರೆಂಟ್ ಇಲ್ಲದೆ ವಾಸ ಮಾಡ್ತಾಯಿದ್ರು. ಅಟ್ಲೀಸ್ಟ್ ಕರೆಂಟ್ ಬಂದಿದೆ. ಈಗ ನಾನು ಹೇಳೋದು ಅಲ್ಲಿಯ ಗ್ರಾಮ ಪಂಚಾಯತ್ ಇರ್ಬೋದು, ಅಲ್ಲಿಯ MLA ಗಳಿರ್ಬೋದು, ಒಂದು ಗ್ರಾಮ ಪಂಚಾಯತಿ ವತಿಯಿಂದ ಒಂದೊಂದು ಅಲ್ಲ, ನನಗನ್ಸುತ್ತೆ ಒಮ್ಮೊಮ್ಮೆ ಈ ಲಿಂಗಾಯತರು, ಒಕ್ಕಲಿಗರು, ಆಮೇಲೆ ಎಲ್ಲ ಜಾತಿಗಳು ಒಂದೊಂದಿರುತ್ತಲ್ಲ. ನಮ್ಮ ಜಾತಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ನಮ್ಮ ಜಾತಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ನೋಡಿ, ಅಂದು ಮತ್ತು ಇಂದು ಯಾವ ರೀತಿ ಇದೆ. ಈ ಕೆಲವು ಜಾತಿ ಹೇಳ್ತಾರಲ್ಲ, ನಮ್ಮ ಜಾತಿಗೆ ಏನೂ ಆಗಿಲ್ಲ, ಮತ್ತೊಂದು ನಮ್ಮ ಜಾತಿ ಹಂಗಿದೆ, ನಮ್ಮ ಜಾತಿ ಹಿಂಗಿದೆ. ಈ ಜಾತಿಯಲ್ಲಿ ಎಲ್ಲ ಜಾತಿಗಳಲ್ಲಿ ಬಡವರು ಇರ್ತಾರಲ್ವಾ. ನೀವು ಯಾಕೆ ಹಿಂಗೆ ನೋಡಬಾರ್ದು? ಈ ಜಾತಿಯಲ್ಲಿ ಎಷ್ಟು ಜನರಿಗೆ ಮನೆ ಇದೆ? ಇದನ್ನು ಹುಡುಕಿದಾಗ ಇವರು ಕೂಡ ಸಿಗ್ಬೋದಲ್ವ, ಪಾರ್ವತಮ್ಮ ಅವರು ಕೂಡ ಸಿಗ್ಬೋದಲ್ವಾ, ಅವರು ಯಾವುದೋ ಒಂದು ಜಾತಿಗೆ ಇರ್ಬೋದಲ್ವ. ರಾಜಕಾರಣಿಗಳು ಆ ಟೈಮಲ್ಲಿ ಹೋಗಿ ದುಡ್ಡೆಲ್ಲ ಕೊಟ್ಟು ಬಂದಿರ್ತೀರಲ್ವ ಜಾತಿ ಓಟ್ ಹಾಕಿ ಅಂತ. ಇದು ಮಾಡಿಸ್ಬೇಕು. ಅದನ್ನು ಯಾಕೆ ಮಾಡಲ್ಲ ಯಾರು ಕೂಡ? ಅದನ್ನು ಯಾಕೆ ಮಾಡಲ್ಲ? ಬನ್ನಿ, ಇದರ ಬಗ್ಗೆ 20 ವರ್ಷದಿಂದ ಕರೆಂಟ್ ಇರಲಿಲ್ಲ. ರಿಪಬ್ಲಿಕ್ ಕನ್ನಡದ ಒಂದು ವರದಿಗೆ ಅಲ್ಲಿಗೆ ಕರೆಂಟ್ ಬಂತು. ಹಾಗಾಗಿ ನಮ್ಗೆ ಕೂಡ ಖುಷಿ ಇದೆ. ಹಾಗೆಯೇ ನಮ್ಮ ರಿಪೋರ್ಟರ್ ಅವರ, ನಮ್ಮ ಕ್ಯಾಮ್ರಾಮ್ಯಾನ್ ನಂಬರ್ ಕೂಡ ಕೊಟ್ಟಿದ್ದೀನಿ, ಯಾವೆಲ್ಲ ರೀತಿಯೆಲ್ಲ ಆಯಿತು ಅಂತ. ಧನಾಧನ್, ಹಿರೇಕೊಟ್ನೇಕಲ್, ರಾಯಚೂರು, ಬಿಗ್ ಇಂಪ್ಯಾಕ್ಟ್, ಕದರಿ. ಒನ್ಸ್ ಅಗೇನ್ ದುರ್ಗೇಶ್ ಪೂಜಾರ್ ಅವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ. ಮತ್ತೊಬ್ಬರು ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಹರಿ ಅವರೇ ಹೇಳಿ. ನಮಸ್ಕಾರ ಜಯಪ್ರಕಾಶ್ ಶೆಟ್ಟಿ ಅವರೇ. ಹೇಳಿ ಸರ್. ರಿಪಬ್ಲಿಕ್ ಟಿವಿ ಬಂದ್ಮೇಲೆ ಕರ್ನಾಟಕದಲ್ಲಿ ಆಗೋ ಚೇಂಜಸ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಓಕೆ. ಯಾವ ಚಾನಲ್ ಅಲ್ಲೂ ನೋಡಿಲ್ಲ. ಈ ತರ ಇಶ್ಯೂ ಬಂದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಅದು ಆಗೋ ತನಕ ಹಿಂದೆ ಬಿದ್ದು ಮಾಡಿಸ್ತಿರಲ್ಲ, ಹ್ಯಾಟ್ಸ್ ಟು ಯು. ಥ್ಯಾಂಕ್ ಯು ಸರ್. ಅದೇ ನಂದು ಒಂದು ವಿನಂತಿ, ನಿಮ್ಮ ಏರಿಯಾ ವೈಸ್ ರಿಪೋರ್ಟರ್ಸ್ ಯಾರಿರ್ತಾರಲ್ಲ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ರೋಲ್ ಮಾಡಿದ್ರೆ ನಿಮ್ಮ ಚಾನಲ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ನನಗೆ ನಾನಿರೋ ಏರಿಯಾದಲ್ಲಿ ತುಂಬಾನೇ ಸಮಸ್ಯೆ ಇದೆ. ಅದು ಎಲ್ಲ ಕಡೆ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ನಿಮಗೆ ಹೇಳೋಣ ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೆ. ನಂಬರ್ ಸಿಗ್ತಾ ಇದ್ದಿಲ್ಲ, ಇವತ್ತು ಸಿಕ್ತು. ತುಂಬಾ ಖುಷಿ ಆಯ್ತು. ಏನಾದ್ರು ರಿಪೋರ್ಟ್ ಮಾಡೋಕ್ಕೆ ಇಮೇಲ್ ID ಇಲ್ಲ ಒಂದು ಇಲ್ಲ, ಆದಷ್ಟು ಬೇಗ ಒಂದು ನಮ್ಮ ನಂಬರ್ ಹಾಕ್ತೀವಿ ಸರ್. ಓವರಾಲ್ ಒಂದು ನಂಬರ್ ಹಾಕ್ತೀವಿ ನಾವು. ಆದಷ್ಟು ಬೇಗ TV ನೋಡ್ತಾ ಇರಿ. ನಾನು ಅದಕ್ಕೊಂದು ವ್ಯವಸ್ಥೆ ನಾವು ಮಾಡಿಸ್ತೀವಿ. ಆ ನಂಬರ್ ಮುಖಾಂತರ ನೀವು ಮಾಹಿತಿಗಳನ್ನು ಕೊಡ್ಬೋದು. ಥ್ಯಾಂಕ್ ಯು ಹರಿ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಪಾರ್ವತಮ್ಮ ಅವರಿಗೆ ಯಾರಪ್ಪ ಮನೆ ಕಟ್ಕೊಡ್ತೀರಿ? ಯಾವ ರಾಜಕಾರಣಿ ಬಂದು ಹೇಳ್ತಾನೆ ತೊಡೆ ತಟ್ಟಿ ಮನೆ ಕಟ್ಕೊಡ್ತೀನಿ ಅಂತ? ಎಷ್ಟಿರುತ್ತೆ ಒಂದು ಮನೆ ಕಟ್ಕೊಡೋದಕ್ಕೆ? 1,20,000, 2 ಲಕ್ಷ, 3 ಲಕ್ಷ ಮ್ಯಾಕ್ಸಿಮಮ್ ಅಷ್ಟೇ ಅಲ್ವಾ? ನಮ್ಮ ರಾಜಕಾರಣಿ ಕೊಟ್ಟಿರೋದ್ರೆ ಮತ್ತೆ ನಾವು ಯಾರನ್ನು ಪ್ರಶ್ನೆ ಮಾಡಬೇಕು? ಇವತ್ತೊಂದು ಕರೆಂಟ್ ಕೊಡೋದಕ್ಕೆ ಇಷ್ಟು ಓಡಾಡ್ತಾ ಇದ್ದೀರಿ, ಎಷ್ಟೊಂದು ಭ್ರಷ್ಟಾಚಾರ ಆಗ್ತಾ ಇದೆ. ಇದರ ಬಗ್ಗೆ ಗಮನ ಹರಿಸಿ. ಆದರೆ ಕರೆಂಟ್ ಕೊಡೋದು ನಾವು ಕೊಟ್ಟಿದ್ದೀವಿ. ಒಂದು ವೇಳೆ ಭಗವಂತನ ಇಚ್ಛೆ ಇದ್ದರೆ ಮನೆ ಕೂಡ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾಳೆ ಇದೇ ಸಮಯಕ್ಕೆ ಬಿಗ್ ಇಂಪ್ಯಾಕ್ಟಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.